ಲಾಭದ ಉದ್ಯೋಗ ಅಂತೇ ಆಗ್ಯದ. DCC ಬ್ಯಾಂಕ್ ಕರ್ನಾಟಕದ ಅತ್ಯಂತ ಲಾಭದ ಬ್ಯಾಂಕ್ ಆಗಿದೆ. ರೈತರ ದುಡ್ಡನ್ನು ಸರಿಯಾಗಿ ದುಡಿಸ್ಕೊಳ್ತಾ ಇದ್ದಾರೆ, ಸಾಲ ಕೊಡ್ತಾ ಇದ್ದಾರೆ, ವಸೂಲಿ ಮಾಡ್ತಾ ಇದ್ದಾರೆ, ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ತಾರೆ, ಸರ್ಕಾರದ ಅನುಕೂಲ ಮಾಡ್ತಾ ಇದ್ದಾರೆ. ಬೆಸ್ಟ್ ಆಗಿದೆ. ಇದು ಆಗಬೇಕಾಗಿದ್ದನ್ನು ಆಗ್ಯದ. ಈಗ ಅದ್ರ ಮುಂದೆ ಇದು ಆಗ್ತದೆ ರೀ. ಯಾಕಂತಂದ್ರೆ ಇಬ್ಬರಿಗೂ ಗೊತ್ತಾಗ್ಯದ, ಜನ ಅಲರ್ಟ್ ಇದಾರ, ಮತದಾರರು ಅಲರ್ಟ್ ಅದಾರ, ತಿಳುವಳಿಕೆ ಅವರು ಅದಾರ. ಮತ್ತು ಅದರಲ್ಲೂ ಈಗೇನು ಈ ಡೆಲಿಗೇಷನ್ ಫಾರ್ಮ್ ತೊಗೊಂಡಾರಲ್ಲ, ಆ ಡೆಲಿಗೇಷನ್ ಫಾರ್ಮ್ ತೊಗೊಂಡಂಥವ್ರು ಇವರು ಎಲ್ಲರೂ ಬುದ್ಧಿವಂತರಿದ್ದಾರೆ. ಯಾಕಂದ್ರೆ ಒಂದು ಸೊಸೈಟಿಯಿಂದ PKPS ಸೊಸೈಟಿಯಿಂದ ಒಂದು ಅವರ ಡೆಲಿಗೇಷನ್ ಫಾರ್ಮ್ ಪಡಿತಾರಂತಂದ್ರೆ ಅವ್ರು ಬುದ್ಧಿವಂತರು ಇರಲೇಬೇಕು, ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡವ್ರು ಇರಬೇಕು. ಅಂದಾಗ ಬುದ್ಧಿವಂತರದಾರಪ್ಪ ಇವರು, ಇದರಲ್ಲಿ ದಡ್ಡರಂತಿ ಅಲ್ಲ. ಇವರು ತಮಗೆ ಬೇಕಂತವ್ರು ಆಯ್ಕೆ ನಿಶ್ಚಿತವಾಗಿ ಮಾಡ್ತಾರೆ. ಆ ಎಬಿಲಿಟಿ ಅವರಲ್ಲಿ ಅದ ಅನ್ನೋದು ಅಷ್ಟು ಸ್ಪಷ್ಟ ಅದ. ಯಾರೋ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾರೆ, ಯಾರೋ ಒಂದು 10 ಲಕ್ಷ ಕೊಡ್ತಾರೆ, ಯಾರೋ ಒಂದು 20 ಲಕ್ಷ ಕೊಡ್ತಾರೆ, ಅದಕ್ಕೆ ನಾವು ಓಟ್ ಹಾಕಬೇಕು ಅನ್ನುವಂಥದ್ದು ಇಲ್ಲಿ ಇರಬಾರ್ದು. ಯಾಕಂತಂದ್ರೆ ಇಲ್ಲಿ ಸಾಯೋದು ಯಾವುದಪ್ಪ ಅಂದ್ರೆ ದುಡ್ಡು ಕೊಟ್ಟವ್ರು ಸಾಯೋದಿಲ್ಲ ರೀ, ದುಡ್ಡು ತೊಗೊಂಡು ಓಟ್ ಹಾಕಿದವರು ಅವ್ರು ಹೇಳಿದಂಥ ರೈತರು ಸಾಯ್ತಾರೆ. ಇದನ್ನು ಎರಡು ಕಡೆ ಅವ್ರು ಗಮನಿಸಬೇಕಾಗ್ಯದ. ಮತ್ತು ಮೋಸ್ಟ್ಲಿ ಇಲ್ಲಿ ಮಾಡಲಿಕ್ಕಿಲ್ಲ ಅಂತ. ಯಾಕಂದ್ರೆ ಈ ಒಂದು ನಮ್ಮ ಈ ಮನೆ ಆದಂಥ ಹುಕ್ಕೇರಿ ವಿದ್ಯುತ್ ಸಂಘದ ವಿಷಯದಲ್ಲ ಒಂದಿಷ್ಟು ದುಡ್ಡು ಖರ್ಚು ಮಾಡಿದಾರೆ ಸುದ್ದಿಗಳಿದ್ದಾವೆ. ಅವ್ರಿಗೆ ಇವತ್ತು ಹೊಡೆತು ಬಿದ್ದ ಜನ ಹೊಡೆತ ಕೊಟ್ಟಿದ್ದಾರೆ, ಕಲಿಸಿದಾರೆ ಪಾಠ. ಇಲ್ಲಪ್ಪ ನೀವು ಪ್ರಾಮಾಣಿಕವಾಗಿ ದುಡೀರಿ, ನಾವು ನಿಮ್ಮ ಜೊತೆಗಿದ್ದೀವಿ. ಹಾಗಾದರೆ ರಮೇಶ್ ಕತ್ತಿ ಅವರು ಇವತ್ತು 15 ಗೆದ್ದಿದ್ದಾರಪ್ಪ ಅಂದ್ರೆ ಅವರು ಸರ್ವತಂತ್ರ ಸ್ವತಂತ್ರ ಸರ್ವಾಧಿಕಾರಿ ಅಂತಲ್ಲ. ಯಾಕಂದರೆ ಅಲ್ಲಿ ವಿರೋಧ ಇದ್ದಾರೆ. ಜಾರಕಿಹೊಳಿ ಅವರು, ಅವ್ರ ಹಿಂಬಾಲಕರು, ಜೊಲ್ಲೆಯವರು, ಅವ್ರ ಜೊತೆಗಾರರು, ಅವರು ಇವತ್ತು ಅಲ್ಲಿ ಪ್ರಬಲವಾಗಿ ವಿರೋಧ ಪಕ್ಷಗಳು ಉಳಿತಾರೆ. ಅವರು ಹಂಗೆ ಗೋಕಾಕ್ ಮತ್ತು ಅರಬಾವಿ ಭಾಗದಲ್ಲೂ ಇರೋರು ನಮ್ಮ ವಿರೋಧಿಗಳು. ಯಾಕಂದರೆ ಇವತ್ತು ಎರಡು ಭಾಗದಲ್ಲಿ ವಿರೋಧ ಇದ್ದಂಥ ಮತ ಹಾಕಿದಾರಲ್ಲ, ವಿರೋಧಿಗಳಿದ್ದಾರೆ ಅವರು. ಇದು ನಾವು ಏನಪ್ಪ ಎಲ್ಲ ಗೆದ್ದಿದ್ದೀವಿ, ಇಡೀ ನಮ್ಮ ಈ ಎಲ್ಲ ಕ್ಷೇತ್ರ ನಮ್ಮನ್ನು ಅನ್ನುವಂಥದ್ದು ಇಬ್ಬರಿಗೂ ಸಾಧ್ಯ ಇಲ್ಲ. ಈಗ ನಿಜವಾದ ಪರೀಕ್ಷೆ ಕಾಲ ಬಂದದ ಇವತ್ತು ಮತದಾರರಿಗೆ. ಯಾಕಂತಂದ್ರೆ ಮತ ಹಾಕೋರು ಅವರು. ಈಗ DCC ಬ್ಯಾಂಕಿದ್ದು ಒಂದಂತಿ ಕ್ಲಿಯರ್ ಅದ, ಲಾಭದಲ್ಲದ. ಅದು 8,000 ಕೋಟಿ 10,000 ಕೋಟಿ ಏನೋ ಅದಲ್ಲೇ ಒಂದು ಇಲ್ಲಿವರೆಗೆ 35,000 ಕೋಟಿ ರೂಪಾಯಿ ನಾವು ಸಬ್ಸಿಡಿ